ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಹೀಲರ್, ಹೋಲಿಸ್ಟಿಕ್ ಹೀಲರ್, ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರೆಂಟ್ ಕರಿಯರ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ಒಂದು ನಾನು ಹೇಳಬೇಕು, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬಂದರೆ ದಯವಿಟ್ಟು ಇಗ್ನೋರ್ ಮಾಡಿ. ನನಗೆ ಅರ್ಥ ಆಗುತ್ತೆ, ಯಾಕೆಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ದರೆ ಸೊ ನೀವು ಟ್ಯಾರೋ ಟ್ರೇಡಿಂಗ್ನ ಕಂಪ್ಲೀಟ್ ಕೇಳೋಕ್ಕಾಗಲ್ಲ, ಇಂಟ್ರೆಸ್ಟ್ ಬರಲ್ಲ ಅಂತ. ಬಟ್ ನಾನು ಮೈಕ್ ಆರ್ಡರ್ ಮಾಡಿದ್ದೀನಿ, ಅದು ಬರೋವರೆಗೂ ನಾನು ವೆಯ್ಟ್ ಮಾಡಬೇಕು. ಈವನ್ ಆ್ಯಕ್ಚುಲಿ ನನಗೆ ನೈಟ್ ಟೈಮ್ ಎಲ್ಲ ವೀಡಿಯೋ ಮಾಡಬೇಕಂತಂದ್ರೆ ನಿದ್ದೆ ಬಂದಾಗ ಟ್ಯಾರೋ ರೀಡಿಂಗ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ವಿಡಿಯೋನ ಲೈಕ್ಸ್ಗೋಸ್ಕರ ಮಾಡಬಾರ್ದು. ನಿಜವಾಗ್ಲೂ ಯೂನಿವರ್ಸ್ ಯಾವಾಗ ಮೆಸೇಜ್ ಕೊಡುತ್ತೆ ಅವಾಗ ಮಾತ್ರ ಮಾಡಬೇಕು. ಯಾಕೆಂದರೆ ನಮ್ಮ ನಿದ್ದೆ ಬಂದಾಗ ಅಥವಾ ನಾವೇನೋ ಬೇರೆ ಮೈಂಡ್ ಸೆಟ್ಟಲ್ಲಿದ್ದಾಗ ಯೂನಿವರ್ಸಿಂದ ಬರುವಂಥ ಕಂಪ್ಲೀಟ್ ಮೆಸೇಜ್ನ ನಾವು ಕೊಡೋದಕ್ಕಾಗಲ್ಲ. ನಾವೇನೋ ಒಂದು ಕೊಡೋದು ಅಥವಾ ನಿಮ್ಮ ಲೈಫಲ್ಲಿ ಅದು ಬೇರೆ ಇದ್ದರೆ ನಿಮ್ಮ ಲೈಫ್ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ನಾನು ಅದಕ್ಕೆ ಯಾವಾಗ ನನಗೆ ಸೆನ್ಸ್ ಆಗುತ್ತೆ ಅದು ಎಷ್ಟೊತ್ತಾದರೂ ನಾನು ವೀಡಿಯೋ ರೆಕಾರ್ಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಬಟ್ ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗೋದು, ಸ್ವಲ್ಪ ಡಲ್ ಕೂಡ ಇದ್ದೀನಿ. ಬಟ್ ನನಗೆ ಯಾಕೋ ತುಂಬ ಮಲಗಿದ್ದ ಒಂದು ಸಡನ್ನಾಗಿ ಎದ್ದೆ, ಕರಿಯರ್ ರೀಡಿಂಗ್ ಮಾಡಬೇಕು, ತುಂಬ ಜನ ಯಾರೋ ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ ಲೈಫಲ್ಲಿ ಅಂತ ಏನೋ ಮೆಸೇಜ್ ಬಂತು ನನಗೆ. ಒಂದು ಅಷ್ಟೇ ಹೇಳ್ತೀನಿ, ನಿಮಗೆ ಕ್ಲಾರಿಟಿ ಇಲ್ಲ. ಕರಿಯರ್ ರೀಡಿಂಗ್ ನೀವು ಕೇಳ್ತಾ ಇದ್ದೀರಾ ಈಗಲೂ ಏನೋ ಒಳ್ಳೇದಾಗ್ಬೋದು ಅಂತ, ಬಟ್ ನಿಮಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕಂತ ಇದುವರೆಗೂ ನಿಮಗೆ ಕ್ಲಾರಿಟಿನೇ ಗೊತ್ತಿಲ್ಲ. ಕರಿಯರ್ ಚೇಂಜ್ ಆಗಬೇಕು, ರಾತ್ರಿ ದುಡ್ಡು ಬರಬೇಕು, ಈವನ್ ನೀವು ತುಂಬ ಚೆನ್ನಾಗಿರ್ಬೇಕಂತೆಲ್ಲ ಆಸೆ ಇದೆ. ಆಸೆ ಇದ್ದರೆ ಒಂದು ಸಾಲಲ್ತು. ಇವಾಗ ನೀವೆಲ್ಲೋ ಯಾವುದೋ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಶಿಗೆ ಹೋಗಬೇಕು ಅಂತ ಇದ್ರೆ ಫಸ್ಟ್ ನೀವು ಟ್ರೈನ್ ಬುಕ್ ಮಾಡಬೇಕಲ್ವ. ಅದಕ್ಕಿಂತ ಮುಂಚೆ ಯಾವ ರೂಟಲ್ಲಿ ಹೋಗ್ಬೇಕು, ನೀವು ಟ್ರೈನಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ಬಸ್, ವಾಟ್ ಎವರ್ ನೀವು ಥಿಂಕ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಬೇರೆ ಕ್ಷೇತ್ರ ನಾವು ನೋಡ್ಬೋದು ಅಂತೆಲ್ಲ ಮೈಂಡ್ ಸೆಟ್ಟಲ್ಲಿ ಇದ್ದರೆ ದಾರಿ ಸುಗಮವಾಗಿರುತ್ತೆ. ಆ್ಯಂಡ್ ಹೋಗೋ ಉದ್ದಕ್ಕೂ ನೀವು ಕಾಶಿನೇ ನೋಡ್ಕೊಂಡು ಡ್ರೈವ್ ಮಾಡಿದ್ರೆ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಪ್ರೆಸೆಂಟಲ್ಲಿ ಇರಬೇಕು, ಅಟ್ ಪ್ರೆಸೆಂಟ್. ಇದೇಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ದೇವರು ನಿಮ್ಗೆ ರೆಡಿ ಇದೆ ಬ್ಲೆಸ್ಸಿಂಗ್ ಮಾಡೋದಕ್ಕೆ, ದೇವರು ಅಷ್ಟೇ ಇಲ್ಲ, ನಿಮ್ಮ ಆನ್ಸಿಸ್ಟರ್ ಕೂಡ ರೆಡಿ ಇದ್ದಾರೆ. ಬಟ್ ನಿಮಗೆ ಏನು ಬೇಕು ಅಂತ ಗೊತ್ತಿಲ್ಲ. ಪ್ರೆಸೆಂಟ್ ಕರಿಯರ್ನ ನೀವು ಚೇಂಜ್ ಮಾಡಬೇಕಾ ಅಥವಾ ಬೇರೆ ನೀವೇನಾದ್ರೂ ಇರೋ ಡೆಸಿಗ್ನೇಷನೆಲ್ಲ ಸ್ವಿಚ್ ಆಗಬೇಕಾ ಅಂತ ಥಿಂಕ್ ಮಾಡ್ತಾರೆ. ಇದು ಬಿಸ್ನೆಸ್ ರೆಡಿ ಕೂಡ ಇರುತ್ತೆ, ಕಂಪ್ನಿಲಿ ವರ್ಕ್ ಮಾಡೋರಿಗೆ ಅಂತೇನಿಲ್ಲ. ನಿಮಗೂ ಅಷ್ಟೇ, ನಿಮಗೆ ಯಾವ ಬಿಸ್ನೆಸ್ ಮಾಡಬೇಕಂತ ಐಡಿಯಾನಿಲ್ಲ, ಬರೀ ಥಿಂಕ್ ಮಾಡ್ತಾಯಿದ್ದೀರಾ, ಬರೀ ವೀಡಿಯೋಸ್ ನೋಡ್ತಾಯಿದ್ದೀರಾ, ಬರೀ ಪಾಡ್ಕಾಸ್ಟ್ ನೋಡ್ತಾಯಿದ್ದೀರಾ. ಜಸ್ಟ್ ಮೋಟಿವೇಶನ್ ಆದರೆ ಆಗುತ್ತೆ. ನಿಮ್ಮ ಓವರ್ ಥಿಂಕಿಂಗ್ ಎಲ್ಲ ನೀವು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಎಷ್ಟೋ ಜನರಿಗೆ ಲವ್ ಕೂಡ ನಿಮ್ಮ ಲೈಫಲ್ಲಿ ಕರಿಯರ್ನ ಹಾಳು ಮಾಡಿದೆ. ಮೇ ಬಿ ಕೆಲವೊಬ್ಬರಿಗೆ ಈ ಡಿವೋರ್ಸ್ ಆಗಿರುವಂಥ ಸೀನ್ಗಳು ನಂಗೆ ಸೆನ್ಸ್ ಆಗ್ತಾಯಿದೆ, ಅಥವಾ ಸಮ್ಹೌ ಬ್ರೇಕಪ್. ಇಲ್ಲಿ ಕಾಡಲ್ಲಿ ಮೇಲಿದ್ದಾರೆ ಅಂತ ಹುಡುಗರನ್ನ ನೀವು ಕೆಟ್ಟದಾಗಿ ನೋಡೋದಲ್ಲ. ಸೊ ನಂದು ಯಾವುದೇ ರೀಡಿಂಗ್ ಜೆಂಡರ್ ಬೇಸಿಸ್ ರೀಡಿಂಗ್ ಇರಲ್ಲ. ಇದು ಬಂದು ಲವ್ ಅಷ್ಟೇ. ಲೈಕ್ ನೀವು ಹುಡುಗ ಆಗಿದ್ರು ಅಷ್ಟೇ, ಹುಡುಗಿ ಆಗಿದ್ರು ಅಷ್ಟೇ. ಸೊ ನಿಮಗೆ ಲವ್ವಿಂದನೇ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಇವಾಗ ನಾವು ಹುಡುಗಿ ಅಂತ ನೋಡ್ತಾ ಹೋಗ್ತಾರೆ, ಎಲ್ಲರಲ್ಲೂ ಕೆಟ್ಟವ್ರು ಇದ್ದೇ ಇರ್ತಾರೆ. ಬೆಟರ್ ನಾವು ಸೋಲ್ ಅಂತ ಥಿಂಕ್ ಮಾಡಬೇಕು ಎಲ್ಲರೂ. ನಿಮ್ಮ ಲವ್ವಿಂದ ಅರ್ಧ ಲೈಫ್ ಹಾಳಾಗಿದೆ, ಇನ್ನೂ ಕೆಲವ್ರಿಗೆ ಹಾಳಾಗ್ತಾನೆ ಇದೆ. ನೀವು ಅದನ್ನು ಕಂಟ್ರೋಲ್ ತಗೊಳ್ಬೇಕು. ಯಾಕೆಂದರೆ ನೀವು ಯಾರು ನಿಮ್ಮ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಇದ್ದಾರೆ ಅವರಂತೂ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಲ್ಲವೇ ಅಲ್ಲ. ಇದು ಕರಿಯರ್ ರೀಡಿಂಗ್ ಆಗಿರೋ ನೆಕ್ಸ್ಟ್ ಮೆಸೇಜ್ ನಂಗೆ ಬರ್ತಾ ಇದೆ. ಅವರಿಂದ ನಿಮ್ಗೆ ಅರ್ಧ ಲೈಫು ಹಾಳಾಗಿ ಅಧೋಗತಿಗೆ ಬಂದಿದೆ ಎಷ್ಟೊಂದು ಜನಕ್ಕೆ. ಇನ್ನೂ ಎಷ್ಟೋ ಜನಕ್ಕೆ ಮುಂದೆ ಆಗೋ ಚಾನ್ಸಸ್ ಇದೆ. ಬೆಟರ್ ಅಂತವನ್ನೆಲ್ಲ ಬಿಟ್ಟು ಮುಂದೆ ಹೋಗಿ. ಕಾರ್ಡ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ರೈಡ್ ಫೈಟ್ ಇಲ್ಲಿ ನೋಡಿ, ನೀವೇನೋ ಜೀವನದಲ್ಲಿ ಕಳ್ಕೊಂಡಿರೋದು, ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇರೋದು, ನಿಮ್ಮದು ಕರಿಯರ್ ಜೊತೆ ಪರ್ಸ್ನಲ್ ಲೈಫ್ನ ಮೆಸ್ಅಪ್ ಮಾಡ್ತಾ ಇದ್ದೀರ. ಏನೋ ಗೊತ್ತಾ, ನಾವು ಹೀಲ್ ಆಗ್ದೇನೆ ಯಾವುದೇ ರೀತಿ ಒಳ್ಳೆಯದು ನಮ್ಗೆ ಬರಲ್ಲ. ಬಾಡಿಲಿ 7 ಚಕ್ರಾಸ್ ಇರ್ತವೆ, ಇನ್ನರ್ ಚೈಲ್ಡ್ ಹೀಲ್ ಆಗಿರಲ್ಲ, ಆ್ಯಂಡ್ ಮೆನಿ ಥಿಂಗ್ಸ್ ಇರುತ್ತೆ. ನನಗೆ ಗೊತ್ತು ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ತಾರೆ, ಅದನ್ನು ಹೆಂಗೆ ಹೀಲ್ ಮಾಡೋದು, ಯಾವ ರೀತಿ ಹೀಲ್ ಮಾಡೋದು ಅಂತ. ಫಸ್ಟು ಆಗಿರೋದನ್ನ ಅಕ್ಸೆಪ್ಟ್ ಮಾಡಬೇಕು. ಅಲ್ಲಿ ನೀವು ಅರ್ಧ ಹೀಲ್ ಆಗೇ ಹೋಗ್ತೀರ. ವೈ ಮೀ ಅನ್ನೋದಕ್ಕಿಂತ ಅಕ್ಸೆಪ್ಟ್ ಮಾಡಿ. ತುಂಬ ಚೆನ್ನಾಗಿ ಗೊತ್ತು, ನಿಮ್ಮ ಲೈಫಲ್ಲಿ ಆಗಿರೋದನ್ನ ಯಾರೂ ಅನುಭವಿಸಿರಲ್ಲ. ಎಲ್ಲರದ್ದು ದುಃಖ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈವನ್ ನನ್ನ ಲೈಫಲ್ಲೂ ಕೆಲವೊಂದು ಆಗಿರೋದಕ್ಕೆ
ನಾನು ಮಾಡ್ತಿದ್ದಂಥ ಓವರ್ ಥಿಂಕ್ ಎಲ್ಲ ಬಿಟ್ಟು ಜಸ್ಟ್ ಓಪನ್ ಮಾಡಬೇಕು, ವಿಡಿಯೋ ಮಾಡಬೇಕು ವಿತೌಟ್ ಎನಿ ಎಕ್ವಿಪ್ಮೆಂಟ್. ನಾನು ಸ್ಟಾರ್ಟ್ ಮಾಡಬೇಕು ಅಂದಕ್ಕೆ ಕೆಲವು ಇಷ್ಟು ನಂಗೆ ವ್ಯೂಸ್ ಬಂದಿರೋದು. ಸೊ ನೀವು ಅಷ್ಟೇ ಕ್ಲಾರಿಟಿ ತಗೊಳ್ಳಿ. ಸೆಲ್ಫ್ ಲವ್ ಮಾಡಿದ್ರೆ ಆಲ್ಮೋಸ್ಟ್ 90% ನೀವಾಗೆ ಹೀಲ್ ಆಗ್ತೀರ. ಸೆಲ್ಫ್ ಲವ್ ಹೆಂಗೆ ಅಂತಂದರೆ, ಎಷ್ಟೊಂದು ಜನ ಫಾರ್ ಎಕ್ಸಾಂಪಲ್ ತಾಯಂದರು ಬೇರೆಯವ್ರಿಗೋಸ್ಕರ ಚೆನ್ನಾಗಿರೋ ಅಡುಗೆ ಮಾಡ್ತಾರೆ. ಅವರೊಬ್ಬರೇ ಇದ್ದರೆ ಒಂದೇ ಸಾಂಬಾರನ್ನ, ಉಪ್ಸಾರನ್ನ ಸಾಂಬಾರು 3 ದಿನ ತಿಂತಾರೆ. ಅಂದರೆ ಬೇರೆಯವ್ರಿಗೋಸ್ಕರ ಮಾತ್ರ ಬದುಕ್ತಾ ಇರ್ತಾರೆ. ನೀವು ಆ ಟೈಮಲ್ಲಿ ಆ ಥರದ್ದು ಎಷ್ಟೊಂದು ಸಣ್ಣ ಪುಟ್ಟ ವಿಷಯಗಳಿರ್ತವೆ. ಬೇರೆಯವ್ರಿಗೆ ಮಾತ್ರ ಬಟ್ಟೆ ಕೊಡಿಸ್ತೀರ, ನೀವು ಒಳ್ಳೆ ಬಟ್ಟೆ ಹಾಕೊಳ್ಳಲ್ಲ. ಬೇರೆಯವ್ರಿಗೆ ನೀವು ಏನು ಮಾಡ್ತೀರಾ, ನಿಮ್ದು ಕಿತ್ತೋಗಿರೋ ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಟ್ಟು 100 ರೂಪಾಯಿ 200 ರೂಪಾಯಿ ಅಂತ ಕೇಳಿದಾಗೆಲ್ಲ ಕೊಡ್ತೀರಾ. ಅದು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ನೀವೊಂದು ಸಣ್ಣ ಪುಟ್ಟ ತಿನ್ಬೇಕಾದ್ರೂ ಯಾಕೆ ದುಡ್ಡು ಕೌಂಟ್ ಮಾಡ್ತೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದನ್ನು ಮೀರಿ ನಿಮ್ಗೆ ಆಗಿಲ್ಲ ಅಂತಂದರೆ ಯಾರಾದರೂ ಹೀಲರ್ ಇದ್ದರೆ ನೀವು ಮೀಟ್ ಮಾಡಿ. ಸಿಂಪಲ್ ಸ್ಟೆಪ್ನ ನೀವು ಫಾಲೋ ಮಾಡಿ. ಫಸ್ಟು ದುಡ್ಡು ಹಾಳು ಮಾಡ್ಕೊಳ್ಬೇಡಿ. ಅವ್ರಂಥವ್ರಿಗಿಂತ ಒಂಥರ ಎಲ್ಲರೂ ಕೆಟ್ಟವ್ರಂತ ಹೇಳಲ್ಲ, ಯಾಕೆಂದರೆ ನಾನು ಕೂಡ ಹೀಲರೇ. ಬಟ್ ಹಂಗಂತ ಈಗ ನಾನು ಏನೋ ವೀಡಿಯೋ ಮಾಡಿ ಇಲ್ಲದೆ ಇರೋದೆಲ್ಲ ನಿಮ್ಗೆ ಹೇಳಿ ನಾನು ದುಡ್ಡು ಮಾಡ್ಕೊಳ್ಬೇಕು ಅಂತಂದರೆ ಅದು ದೇವರು ನಮ್ಮನ್ನೂ ಮೆಚ್ಚಲ್ಲ. ಸೊ ಕೆಲವೊಬ್ಬರು ಆ ಥರ ಇರ್ತಾರೆ, ಹೀಲರ್ ಹೆಸರು ಹೇಳ್ಕೊಂಡು ಏನೇನೋ ಮಾಡೋರು ಇರ್ತಾರೆ, ಒಳ್ಳೆಯವರು ಕೂಡ ಇರ್ತಾರೆ. ನೀವೀಗ ಏನು ಮಾಡಬೇಕು ಅಂತಂದರೆ ಅವ್ರಿಂಗೆ ಇವ್ರಿಂಗೆ ಅಥವಾ ಆ ರೀಡರ್ ಸರಿ ಇಲ್ಲ, ಆಸ್ಟ್ರಾಲಜರ್ ಸರಿ ಇಲ್ಲ ಅದಕ್ಕಿಂತ ನಿಮ್ಮನ್ನು ನೀವು ಎಷ್ಟೊಂದು ಸೆಲ್ಫ್ ಲವಿಂದ ಹೀಲ್ ಮಾಡ್ಕೊಳ್ಬೋದಲ್ಲ, ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಿ. ತುಂಬ ಆಗಿಲ್ಲ ಅಂತಂದಾಗ ನಿಮಗೆ ಯೂನಿವರ್ಸ್ ದಾರಿ ತೋರಿಸುತ್ತೆ. ಅಂಥವ್ರನ್ನ ಮೀಟ್ ಮಾಡಿ. ನಿಮ್ಗೆ ಬೇಕು ಪರ್ಸನಲ್ ಅಂದರೆ ನೀವು ನನ್ನ ಹತ್ರನೇ ತಗೊಳ್ಬೋದು, ನನ್ನ ಹತ್ರನೇ ಅಂತಿಲ್ಲ, ಯಾರನ್ನಾದರೂ ಮೀಟ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ ವರ್ಕನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ನೀವು ಹೀಲ್ ಆಗಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಒಂದು ನಿಮ್ಮ ಲವ್ ಲೈಫ್ ಮತ್ತು ಪಾಸ್ಟಲ್ ಆಗಿರೋ ವಿಷಯ ಕಿರುಗ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಆಗಿರೋ ಗಾಯಕ್ಕೆ ಪಿನ್ನ ತಗೊಂಡು ಇನ್ನೂ ನೀವು ತೋಡ್ತಾ ಇದ್ದೀರಾ. ಹಂಗಾದ್ರೆ ನಿಮ್ಮ ಕರಿಯರ್ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಆಫೀಸಲ್ಲಿ ಇರ್ತೀರ, ಯಾವುದೋ ಒಂದು ಮೀಟಿಂಗಲ್ಲಿ ಇರ್ತೀರ, ಅಥವಾ ಬಿಸ್ನೆಸ್ ಥಿಂಕ್ ಮಾಡಬೇಕು, ಹಿಂಗೆ ಥಿಂಕ್ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಏನೋ ಒಂದು ಐಡಿಯಾ ಬರ್ತಾ ಇರ್ತಾರೆ, ಲಿಂಕ್ಡ್ಇನ್ ಜಾಬ್ ಅಪ್ಲೈ ಮಾಡ್ತಾ ಇರ್ತೀರ. ಅದ್ರ ಮಧ್ಯೆ ಏನೋ ಬೇರೆ ಡಿಸ್ಟ್ರಾಕ್ಷನ್, ಅನ್ವಾಂಟೆಡ್ ಎಂಜಾಯ್ಗಳು ನಿಮ್ಮ ಲೈಫಲ್ಲಿ. ನಿಮಗೋಸ್ಕರ ಮಾಡ್ತಿಲ್ಲ, ಇದನ್ನು ಯಾವುದನ್ನು ನಿಮಗೋಸ್ಕರ ಮಾಡ್ತೀರಾ. ನಿಮಗೋಸ್ಕರ ಮಾಡಿದರೆ ನೀವು ಕರಿಯರಲ್ಲಿ ಎಲ್ಲೋ ಹೋಗ್ಬಿಡ್ತಿದ್ರಿ. ಸೊ ಬೇರೆಯವ್ರಿಗೆ ನೀವೇನು ಕೊಡ್ತಾ ಇದ್ದೀರಾ, ನೀವು ಮನಿನ ನಿಜವಾಗ್ಲೂ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ, 1 ರೂಪಾಯಿನೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಬೇರೆಯವ್ರಿಗೆ ಮಾಡ್ತಾ ಇರೋದು, ಅನ್ವಾಂಟೆಡ್ ಮಾಡ್ತಾ ಇರೋದನ್ನ ನೀವು ತೆಗೆದಿಟ್ಟು ನಿಮ್ಮ ಮೇಲೆ ನೀವು ಮಾಡ್ಕೊಂಡ್ರೆ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಸೊ ಇದರಿಂದ ಹೆಂಗೆ ಒಳ್ಳೆ ಕರಿಯರ್ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಒಂದು ಥಿಂಗ್, ನೀವು ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಅಥವಾ ಒಂದು ಜಾಬ್ ಓಪನ್, ಈವನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರೋದು ಕಾನ್ಫಿಡೆನ್ಸ್, ಸೆಲ್ಫ್ ಲವ್ ಎರಡೇ. ಹೆಂಗೆಂಗೋ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟೇ ತಲೆಯಲ್ಲಿ ಇದ್ರೂ ಅವ್ರು ಫಸ್ಟ್ ಔಟ್ಫಿಟ್ ನೋಡ್ತಾರೆ, ನೀವು ಹೆಂಗಿದ್ದೀರಾ ನೋಡ್ತಾರೆ. ಅದರಲ್ಲೇ 50% ಸೆಲೆಕ್ಟ್ ಆಗ್ತೀರಾ. ಹೌ ಯು ಟಾಕ್ ನಿಮ್ಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರಿಗೇನೋ HR ಅಷ್ಟು ನಿಮ್ಗಿರುವಷ್ಟು ಐಡಿಯಾಸ್ ಇರೋದಿಲ್ಲ. ನೀವು ಆ್ಯಕ್ಚುಲಿ ವರ್ಕ್ ಮಾಡೋರು, ಅಲ್ಲೇ ನೀವು ಕ್ಲಿಯರ್ ಮಾಡ್ಬೋದು. ವಿತೌಟ್ ಸೆಲ್ಫ್ ಲವ್ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಸೆಲ್ಫ್ ಲವ್ ಕಡಿಮೆ ಇರೋದಕ್ಕೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇರೋದು ಲೈಫಲ್ಲಿ. ಬೇರೆಯವ್ರು ಕೊಡ್ಬೇಕಾದ್ರೆ ಚೆನ್ನಾಗಿ ಕೈ ಎತ್ತು ಕೊಟ್ಬಿಟ್ಟು ಇವಾಗ ನಿಮಗೆ ನೀವು ಕೊಡೋಕ್ಕಾಗ್ತಿಲ್ಲ. ನಿಮಗೆ ಮೇಯ್ನ್ ಅದು ಒಂದೇ, ಇನ್ನೇನು ನನಗೆ ಅಷ್ಟು ಬ್ಯಾಡ್ ಆ ರೀತಿ ಏನೂ ಕಾಣ್ತಿಲ್ಲ. ಮತ್ತು ನೀವು ಈಗಲೂ ನೀವು ಕೆಲಸ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋದು, ನಿಮ್ಗೇನು ಅಷ್ಟು ತುಂಬ ಏನು ಕಷ್ಟ ಆಗ್ತಿಲ್ಲ. ಅಕ್ಕಪಕ್ಕ ಆಗ್ತಾ ಇರೋ ಸಿಚುವೇಶನ್ ನೋಡಿ ನೀವು ಚೇಂಜ್ ಆಗ್ತಾ ಇದ್ದೀರ ಅಂತಂದರೆ ಏನೋ ಮ್ಯಾನೇಜರ್ ಸರಿ ಇಲ್ಲ, ಆ್ಯಂಡ್ ಈವನ್ ನಿಮ್ಮ ಕಲೀಗ್ಸ್ಗಳು ಸರಿ ಇಲ್ಲ, ಆ ರೀತಿ ಥಿಂಕ್ ಮಾಡ್ಕೊಂಡು ಆಗ್ತಾ ಇದ್ದೀರಾ. ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಗೊತ್ತಾ, ತುಂಬ ಹಳೆಯ ಸಾಂಗು, ನೀನು ಎಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ ಅಂತ. ಎಲ್ಲಿ ಓಡೋಗ್ತೀರಾ, ಆ ಕಂಪ್ನಿಲಿ ಹೋದರೂ ಹಂಗೆ ಇರ್ತಾರೆ, ಎಲ್ಲೋದ್ರೂ ಹಂಗೆ ಇರ್ತಾರೆ. ಓಡಿಸ್ಬೇಕು ಅಂಥವ್ರನ್ನ ನೀವು. ಎಕ್ಸ್ಟ್ರಾ ವರ್ಕ್ ಕೊಟ್ಟರೆ ಮಾಡೋದಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಏನು ಸಾಯಿಸ್ತಾರೆ ನಿಮ್ಮನ್ನ. ಇಷ್ಟಿದೆ, ಇಷ್ಟು ಮಾಡ್ಬೇಕು, ನಾನು ಮಾಡೋಕ್ಕಾಗದೆ, ಇಷ್ಟೇ, ಬೇರೆಯವ್ರಿಗೇನು ವರ್ಕ್ ಆಗಿದೆ, ವರ್ಕ್ ಅಲಾಟ್ ಆಗಿದೆ ತೋರಿಸಿ ಅಂತ ತಾಕತ್ತಿಂದ ಕೇಳಿ. ಓವರ್ ಥಿಂಕ್ ಮಾಡೋ ಯೋಚನೆನ ನಿಮಗೋಸ್ಕರ ನೀವು ಮಾಡಿ. ಐ ಥಿಂಕ್ ಇದು ಯೂನಿವರ್ಸ್ ನಿಮಗೆ ಚಾರ್ಟ್ ಇಟ್ಕೊಂಡು ಬೈತಾ ಇರೋ ಥರನೇ ಇದೆ. ಅದಕ್ಕೆ ಅನಿಸುತ್ತೆ ನನಗೆ ಹುಷಾರಿಲ್ಲ ಅಂತಂದ್ರೆ ಎದ್ದು ರೀಡಿಂಗ್ ಮಾಡುವಂಥ ಶಕ್ತಿ ಕೊಟ್ಟಿರೋದು. ಈಗಲೂ ನಾನು ಚಿವಿಂಗ್ ಟ್ಯಾಬ್ಲೆಟ್ ಬಾಯಲ್ಲೇ ಇಟ್ಕೊಂಡಿದ್ದೀನಿ, ನಾನು ಹಂಗೆ ಇಟ್ಕೊಂಡು ರೀಡಿಂಗ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ನೋಡಿ ನಿಮ್ಮದು ಡೆವಿಲ್ ಕಾರ್ಡ್, ನಿಮ್ಮಲ್ಲೇ ಇರುವಂಥ ಓವರ್ ಥಿಂಕಿಂಗು, ನಿಮ್ಮ ಎಕ್ಸ್, ಅನ್ವಾಂಟೆಡ್ ಜನಗಳು, ಅನ್ವಾಂಟೆಡ್ ಥಿಂಕಿಂಗ್, ಅನ್ವಾಂಟೆಡ್ ಡಿಸ್ಟ್ರಾಕ್ಷನ್ ನಿಮ್ಮನ್ನ ಕರಿತಾ ಇದೆ ಕೈ ಬೀಸಿ ಬಾ ಬಾ ಅಂತ. ಅದ್ರ ಮಧ್ಯೆ ಆಗಿರೋ ಬ್ರೇಕಪ್ಸ್ಗಳು,
ಜನರು ಮಾಡಿರುವಂಥ ನಿಂದನೆ. ಇಲ್ಲಿ ನೋಡಿ ನಿಮ್ಮ ಸೋಲ್ ಹೆಂಗೆ ಅಳ್ತಾ ಇದೆ, ಚೀರಾಡ್ತಾ ಇದೆ. ಅಕ್ಸೆಪ್ಟ್ ಮಾಡ್ತಿಲ್ಲ ನೀವು. ಬಟ್ ಆ್ಯಕ್ಚುಲಿ ನೀವು ಈ ಭೂಮಿ ಮೇಲೆ ಹುಟ್ಟಿರೋದು ಏನಕ್ಕೆ ಅಂತ ಈ ಕಾರ್ಡಲ್ಲಿ ನೋಡುತ್ತೆ. ಇದು ಜಸ್ಟ್ ಹುಡುಗ ಅಂತ ನೋಡಬೇಡಿ, ನಂದು ಯಾವುದೇ ರೆಡಿ ಹಂಗಿರಲ್ಲ. ಇದು ನೋಡಿದ್ರೆ ಒಂದು ಫರ್ಟೈಲ್, ಒಂದು ತುಂಬು ಗರ್ಭಿಣಿ ಇರುವಂಥ ಇದು ಕಾರ್ಡು. ಸೊ ಭೂಮಿ ಕಾಣಿಸ್ತಾ ಇದೆ. ಯು ಕ್ಯಾನ್ ಸಿ ಅವ್ರು ಎಷ್ಟು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಸ್ಕಿನ್ನು ಗ್ಲೋ ಎಲ್ಲ. ಸೊ ಪ್ರೆಗ್ನೆಂಟ್ ಲೇಡಿ ಬಂದು ಒಂದು ಫರ್ಟೈಲ್ ಅಂತಂದರೆ ನೀವೇನೇ ಕೈ ಹಾಕಿದ್ರು, ಹುಡುಗಿ ಏನೇ ಆಗಿರಲಿ, ನಿಮಗೆ ಅದು ಫರ್ಟೈಲ್ ಆಗುತ್ತೆ ಅಂತಂದರೆ ಗರ್ಭಿಣಿ ಆಗ್ತೀರ ಅಂತಂದರೆ ಒಂದು ಫಲ ಕೊಡುತ್ತೆ. ಇಡೀ ಭೂಮಿಗೆ ನೀವು ಬೇಕಾಗಿರುವಂಥ ಸೋಲು ನಿಮ್ಮೊಬ್ರಿಗಲ್ಲ. ಈ ಎನರ್ಜಿಯಿಂದ ಎದ್ದು ಬನ್ನಿ ಈ ರೀತಿಯಾಗಿ. ಸೊ ನೀವು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಿಮ್ಮದು ಫೆಮಿನೈನ್ ಪಾರ್ಟನ್ನೇ ತುಂಬ ಹಾಳಾಗಿರೋದು. ಫೆಮಿನೈನ್ ಪಾರ್ಟ್ ಅಂತಂದ್ರೇನು? ಸೊ ಒಂದು ಕೈಂಡ್ನೆಸ್, ಓವರ್ ಗಿವಿಂಗ್, ಒಂದು ಮದರ್ ಎನರ್ಜಿ. ಹುಡುಗರಾಗಿದ್ರು ಫೆಮಿನೈನ್ ಇದ್ದರೆ ತುಂಬ ಸೈಲೆಂಟ್, ಇನ್ನೋಸೆಂಟ್, ತುಂಬ ಯಾರಾದರೂ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ತುಂಬ ಫೀಲ್ ಆಗಿಬಿಡತ್ತಪ್ಪ, ಅವ್ರಿಗೆ ಕೆಟ್ಟದಾಗತ್ತೆ ಅಂತ ತುಂಬ ಮೆಲ್ಲಗೆ ಮಾತಾಡ್ತಾ ಇರ್ತಾರೆ. ನೀವು ಆ ಎನರ್ಜಿಯಲ್ಲಿ ಇರೋರು, ಅದಕ್ಕೆ ನಿಮ್ಮನ್ನ ಜನ ಹಿಂಗೆ ಮಾಡಿದ್ದಾರೆ. ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಂಡು ನೀವು ಉದ್ಧಾರ ಆದರೆ ನಿಮ್ಮಿಂದ ಎಷ್ಟೊಂದು ಜನ ನೀವು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ನಿಮ್ಮಲ್ಲಿರೋ ಆ ಫೈರ್ ಎನರ್ಜಿ, ಮ್ಯಾಸ್ಕಲೈನ್ ಎನರ್ಜಿನ ನೀವೇನಾದರೂ ಆ್ಯಕ್ಟಿವೇಟ್ ಮಾಡಿದ್ರೆ ಮಾಡಲೇಬೇಕು. ಯಾಕೆಂದರೆ ನೀವು ಮಾಡುವಂಥ ಬಿಸ್ನೆಸ್ ನಿಮ್ಮೊಬ್ರಿಗಲ್ಲ, ಒಂದು 10-15 ಮೋರ್ ದೆನ್ 1000 ಕುಟುಂಬಗಳಿಗೆ ಅನ್ನ ಕೊಡುವಂಥದ್ದು ಬಿಸ್ನೆಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು. ಅವರಷ್ಟು ತಲೆಮಾರಿನ ಶಾಪನ ನೀವು ತೊಡಿತೀರ. ಯಾಕೆಂದರೆ ನೀವು ಮಾಡೋ ಬಿಸ್ನೆಸ್ಸಿಂದ ಅವ್ರಿಗೆ ಉದ್ಯೋಗ ಕೊಡ್ತೀರ. ಆ ಥರದನ್ನೆಲ್ಲ ನೀವೇ ಅವಾಯ್ಡ್ ಮಾಡ್ತಾ ಇದ್ದೀರ. ಬಟ್ ನಿಮ್ಮ ಸೋಲ್ ಹುಟ್ಟಿರೋದೇ ಅದಕ್ಕೋಸ್ಕರ. ನೀವು ಈಗ ಅವಾಯ್ಡ್ ಮಾಡಿದ್ರು ಒಂದು 40 ವರ್ಷ ಆದಮೇಲೆ, ಒಂದು 50 ವರ್ಷ ಆದಮೇಲೆ ನಿಮ್ಗೆ ಅದು ಮತ್ತೆ ಎನರ್ಜಿ ಬಂದೇ ಬರುತ್ತೆ. ಅವಾಗ ಮಾಡೋದಕ್ಕಿಂತ ಇವಾಗಲೇ ಮಾಡಿ. ಆ್ಯಂಡ್ ಈವನ್ ನೀವು ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗಿದ್ರು ಎಷ್ಟೊಂದು ಜನ ಫ್ರೆಷರ್ಸು ನಿಮ್ಮಂಥ ಮ್ಯಾನೇಜರ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ನೀವು ಇಲ್ಲೇ ಎಲ್ಲೋ ತಗಡು ಜನಗಳ ನನ್ನ ಮಧ್ಯ ಅವ್ರು ಆಡಿರೋ ಮಾತುಗಳಿಗೆ, ಅವ್ರು ಮಾಡಿರೋ ಪೇನ್ಗಳಿಗೆ ಇನ್ನೂ ನೀವು ನರಳ್ತಾ ಇದ್ದೀರ. ಬಟ್ ನೀವು ಏನಾದರೂ ನಿಮಗೆ ಮೋಸ ಮಾಡ್ಕೊಂಡ್ರೆ ಇಡೀ ಪ್ರಪಂಚಕ್ಕೆ ಮೋಸ ಮಾಡ್ಕೊಂಡಂಗೆ. ಯಾಕೆಂದರೆ ನೀವು ಯೂನಿವರ್ಸಲ್ ಸೋಲ್ ಎನರ್ಜಿ. ನೀವು ಮಾಡೋ ಕೆಲಸ ನಿಮ್ಮ ಒಬ್ಬರಿಗೆ ಅಲ್ಲ, ಎಷ್ಟೊಂದು ವಂಶಗಳಿಗೆ, ಎಷ್ಟೊಂದು ವರ್ಷಗಳಿಗೆ ಅದು ಅನ್ನ ನೀಡುತ್ತೆ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಪ್ ನಿಮಗೆ ನಾನು ಏನು ಕೊಡಬೇಕಿತ್ತು ಮೆಸೇಜ್ ಸಿಕ್ಕಿದೆ. ಲಾಸ್ಟ್ ಫೈನಲ್ ಒಂದು ಕಾರ್ಡ್ ತೆಗಿತೀನಿ. ಮೈ ಗಾಡ್, ಪೆಂಟಕಲ್ಸ್ ಕಾರ್ಡೇ ಬಂದಿದೆ. ಲುಕ್ ಅಟ್ ಯುವರ್ ಎನರ್ಜಿ. ನನಗೆ ವೃಕ್ಷ ಮಾತೆ ನೆನಪಾಗ್ತಾ ಇದ್ದಾರೆ. ನೀವು ಯಾವ ರೀತಿ ಅಂತಂದರೆ ದುಡ್ಡು ಮಾಡಿದ್ರು ಒಂದು ಮ್ಯಾನೇಜರ್ ಲೆವೆಲ್ಗೆ ಹೋದ್ರೂ ನಿಮ್ಮನ್ನ ಜನ ನಂಬೋದು. ಜನ ನಿಮ್ಮನ್ನ ತಾಯಿ ರೀತಿ ನೋಡ್ತಾರೆ. ಹುಡುಗಾಗಿದ್ರು ಅಷ್ಟೇ, ಹುಡುಗಿ ಆಗಿದ್ರು ಅಷ್ಟೇ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ಯಾಕೆಂದರೆ ಇದು ಆಲ್ಮೋಸ್ಟ್ ಫೆಮಿನಿನ್ ಎನರ್ಜಿ ಇರುವಂಥ ಕಾರ್ಡ್. ಅದಕ್ಕೆ ನೋಡೋದಕ್ಕೆ ಹುಡುಗಿ ಅಥವಾ ವುಮೆನ್ ಕಾರ್ಡೇ ಜಾಸ್ತಿ ಬರ್ತಾ ಇದೆ. ಹುಡುಗರಿಗೂ ಅನ್ವಯ ಆಗುತ್ತೆ ಇದು. ಯಾಕೆಂದರೆ ನಿಮ್ಮಲ್ಲಿ ಅದು ಒಂದು ಎನರ್ಜಿ ಇದೆ. ಮಕ್ಕಳು ಏನೇ ಆದರೂ ಏನು ಕೇಳಿ ಅಮ್ಮನ ಹತ್ರ ಹೋಗೋದು. ಅಪ್ಪನ ಪ್ರೀತಿ ಇಲ್ಲ ಅಂತಲ್ಲ, ಅಪ್ಪನ ಹತ್ರ ಮಾತಾಡೋಕ್ಕೆ ಭಯ ಇರುತ್ತೆ. ಆದರೆ ತಾಯಿ ಹತ್ರ ಆ ರೀತಿ ಮಮತೆ ಇರುತ್ತೆ. ಸೊ ನೀವು ಈ ರೀತಿ ಇದು ಬಂದು ಅಮೌಂಟು, ನಿಮ್ಮ ಫ್ಯೂಚರ್ ಬಿಸ್ನೆಸ್, ನಿಮ್ಮ ಫ್ಯೂಚರ್ ಕರಿಯರ್, ನೀವು ಜನಗಳಿಗೆ ಕೊಡಬೇಕಾಗಿರುವಂಥ ಅನ್ನ ನಿಮ್ಮ ಕೈಯಲ್ಲೇ ಇದೆ. ನೋಡಿ ಹಿಂದೆ ಎಲ್ಲ ವೃಕ್ಷ ಮಾತೆ ಇದು ನೋಡಿದ್ರೆ ನಿಮ್ಮ ಆನ್ಸಿಸ್ಟರ್ ಕೂಡ ನಿಮ್ಗಿದ್ದಾರೆ. ನಿಮ್ಮದು ಸೋಲು, ನೀವು ಯಾವ ಏಜವ್ರು ನೀವು ನಾನು ನೋಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನೀವು ಭೂಮಿ ಮೇಲೆ ಮೊದಲ ಟೈಮ್ ಅಂತೂ ಹುಟ್ಟಿಲ್ಲ. ಆದರೆ ಇದೇ ನಿಮ್ಮದು ಭೂಮಿ ಮೇಲೆ ಕೊನೆಯ ಜನ್ಮ. ಐ ಥಿಂಕ್ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ, ಲಾಸ್ಟ್ ವೀಕೋ ಯಾವಾಗಲೂ, ನಂಗೆ ಗೊತ್ತಿಲ್ಲ. ಅದನ್ನು ಹೋಗಿ ನೋಡಿ. ಇದು ಭೂಮಿಯಲ್ಲಿ ನಿಮ್ಮ ಕೊನೆ ಜನ್ಮವೇ ಅಂತ ಹಾಕಿದ್ದೀನಿ. ಅದರಲ್ಲಿ ನಿಮ್ಗೆ ಮೆಸೇಜ್ ಇರ್ಬೋದು. ಸೊ ಕೊನೆ ಜನ್ಮ ಇದ್ದಾಗ ನೀವು ಮಾಡೋ ಕೆಲಸ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಏನಿಲ್ಲ, ಭೂಮಿಯಲ್ಲಿರೋ ನಿಮ್ಮ ನೋಟಿಸ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ. ನೋಟಿಸ್ ಪೀರಿಯಡಲ್ಲಿ ನಾವು ಜಾಸ್ತಿ ಟೈಮ್ ಖುಷಿಯಾಗಿರೋಕ್ಕಾಗಲ್ಲ, ಗೊತ್ತಾ? ಕಂಪ್ನಿ ರಿಸೈನ್ ಮಾಡಿದಾಗ. ಐ ಥಿಂಕ್ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸೊ ಇಷ್ಟು ವರ್ಷ ನಮ್ಗೆ ಆಯಸ್ಸಿದ್ದಾಗ ಅಷ್ಟು ವರ್ಷದಲ್ಲಿ ನಮ್ಮದೆಲ್ಲ ಕರ್ತವ್ಯಗಳು ಮುಗಿಸಿದ್ರೆ ನಿಮ್ಮದೇ ದೇವ್ರು ಕಳ್ಕೊಳ್ತಾನೆ. ಆಮೇಲೆ ನಮ್ಮ ಜವಾಬ್ದಾರಿ ಮುಗಿಸಿಲ್ಲ ಅಂತಂದರೆ ಎಕ್ಸ್ಟೆಂಡ್ ಮಾಡಿದಾಗ ಬದುಕೋಕ್ಕಾಗಲ್ಲ. ನಮ್ಮ ದೇಹ ಸಪೋರ್ಟ್ ಕೊಡಲ್ಲ ನಮಗೆ. ಸೊ ಅರ್ಥ ಮಾಡ್ಕೊಳ್ಳಿ, ಹೀಲ್ ಆಗಿ ನಿಮಗೋಸ್ಕರ ನೀವು ಬದುಕಿ. ನಿಮ್ಗೆ ಯಾವುದೇ ರಿಚುವಲ್ಸು ಬೇಡ, ಯಾವುದೇ ಏನೂ ಬೇಡ. ಜಸ್ಟ್ ನಿಮಗೋಸ್ಕರ ನೀವು ಇರಿ ಅಷ್ಟೇ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ನೆಮ್ಮದಿಯಾದ ನಿದ್ದೆ, ಇದಿಷ್ಟು ನಿಮ್ಮ ಲೈಫಿಗೆ ಬಂದರೆ ನಿಮ್ಗೆ ತಾನಾಗಿ ಕ್ಲಾರಿಟಿ ಬರುತ್ತೆ. ನಿಮಗೆ ಸಹಾಯ ಮಾಡೋದಕ್ಕೆ ಇಡೀ ಯೂನಿವರ್ಸ ವೆಯ್ಟ್ ಮಾಡ್ತಾ ಇದೆ. ಬಟ್ ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಇದಿಷ್ಟು ನಿಮ್ಮದು ಕ್ಲಿಯರ್ ಕಟ್ ಕರಿಯರ್ ಗೈಡೆನ್ಸ್. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂತಂದರೆ ನಂದು ಹಳೇ ನಂಬರ್ ಚೇಂಜ್ ಮಾಡಿದ್ದೀನಿ ನಾನು.
ಬಟ್ ಎಷ್ಟೊಂದು ಜನ ಹಳೆಯ ನಂಬರ್ಗೆ ಮೆಸೇಜ್ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಿಬಿಡಿ. ಅದು ನಂದು ಆಫೀಸ್ ನಂಬರ್. ನೀವು ಅದಕ್ಕೆ ಮಾಡಿದ್ರು ನಾನು ಹೊಸ ನಂಬರ್ನೇ ಕೊಡೋದು. ಕಾರಣ, ಕೆಲವೊಬ್ರು ಗೊತ್ತಿಲ್ಲದೇ ಅದರಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಪರ್ಸ್ನಲ್ ಮೆಸೇಜ್ ಕಳಿಸ್ಬಿಡ್ತೀರ. ನಿಮ್ಮ ಪರ್ಸ್ನಲ್ ಕೂಡ ನಂಗೆ ತುಂಬ ಮುಖ್ಯ. ನೀವು ನನ್ನ ನಂಬಿ ಕಳಿಸಿದ್ರೆ ಅದನ್ನು ನಾನು ಸೀಕ್ರೆಟಾಗಿ ಇಡಬೇಕಲ್ವ. ಎಲ್ಲರದ್ದು ಒಂದೇ ಥರ ಇರೋಲ್ಲ. ಅದಕ್ಕೆ ನನ್ನ ನಂಬರ್ ಚೇಂಜ್ ಆಗಿದೆ, ಹೊಸ ನಂಬರ್ ಇದೆ. ಬಯೋದಲ್ಲಿ ಹೋಗಿ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇರುತ್ತೆ, ನಂದು ಹಳೆ ವಿಡಿಯೋದೆಲ್ಲ ಹಳೆ ನಂಬರೇ ಹಾಕಿದ್ದೀನಿ. ಸಪೋಸ್ ನೀವು ನಂದು ಓಲ್ಡ್ ವಿಡಿಯೋ ನೋಡಿದ್ರೆ ಆ ನಂಬರಲ್ಲಿ ಇರೋದನ್ನ ನೋಡಬೇಡಿ. ಬಯೋದಲ್ಲಿ ಇರೋ ನಂಬರ್ಗೆ ನೀವು ಮಾಡಿ. ಅದು ನನ್ನ ಜಿಯೋ ನಂಬರ್, ಹೊಸ ನಂಬರ್, ರೀಡಿಂಗ್ಗೋಸ್ಕರನೇ ತಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್. ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.